ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಇವತ್ತು 2 ಹೇಳಿಕೆಗಳು ಮತ್ತು ಹೇಳಿಕೆಗಳನ್ನು ನೀಡಿದ ಇಬ್ಬರು ಸಚಿವರು, ಆ ಬಗ್ಗೆ ಮಾತಾಡ್ತಾ ಇದ್ದೀನಿ. ನನಗೆ ಈ ಹೇಳಿಕೆಯನ್ನ ನೋಡಿದಾಗ ಆಘಾತ ಆಯ್ತಾ, ನನ್ನ ನಂಬಿಕೆ ಹುಸಿ ಅಂತ ಅನಿಸ್ತಾ, ಗೊತ್ತಿಲ್ಲ, ಅದು ವಿಶ್ಲೇಷಣೆ ಮಾಡೋದು. ಆದರೆ ಬಹಳ ಮುಖ್ಯವಾದ ಒಂದು ಈ ಹೇಳಿಕೆಗಳೇನಿದೆ, ಇದು ರಾಜಕಾರಣಿಗಳ ಮುಖವಾಡಗಳನ್ನ ಕಳಚುತ್ತಾ ಅವರ ಸಮಯ ಸಾಧಕತನ ಏನಿದೆ ಅದು ಈ ಹೇಳಿಕೆಗಳಲ್ಲಿ ವ್ಯಕ್ತ ಆಗುತ್ತಾ ಅನ್ನೋ ಪ್ರಶ್ನೆ ನನ್ನ ಮುಂದಿದೆ. ಪ್ರಾಯಶಃ ನಿಮಗೂ ಈ ಪ್ರಶ್ನೆ ಕಾಡಬಹುದು ಅಂತ. ಮೊದಲನೇದು, ನಾನು ರಾಜ್ಯ ಸರ್ಕಾರದಲ್ಲೇನೆ ಸೈದ್ಧಾಂತಿಕ ಬದ್ಧತೆ ಇರುವಂತಹ ಸಚಿವರು ಅವರು ಅಂತ ಅಂದ್ಕೊಂಡಿದ್ದೆ. ಪ್ರಾಯಶಃ ಉಳಿದ ಯಾರಿಗೂ ಕೂಡ ಅಂಥ ಒಂದು ಸ್ಪಷ್ಟತೆ ಇಲ್ಲ ಅಂತ ನಂಬಿದವನ್ನ. ಅವ್ರು ಬೇರೆ ಯಾರೂ ಅಲ್ಲ, ಪ್ರಿಯಾಂಕ ಖರ್ಗೆ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ. ಅವರು ಇತ್ತೀಚಿನ ವರ್ಷಗಳ ಕಾಂಗ್ರೆಸ್ ರಾಜಕಾರಣದಲ್ಲಿ ಸೈದ್ಧಾಂತಿಕ ಬದ್ಧತೆಯನ್ನ ಆಗಾಗ ಪ್ರದರ್ಶಿಸ್ತಾ ಬಂದವರು. ಅವರ ಒಳಗಡೆ ಒಬ್ಬ ಹೋರಾಟಗಾರ ಇದ್ದಾನೆ ಅಂತ ಕೂಡ ನಾನು ನಂಬಿಕೊಂಡು ಬಂದವರು. ಆದರೆ ಅವರು ಈ ನಿನ್ನೆ ನೀಡಿದ ಒಂದು ಹೇಳಿಕೆ ಏನಿದೆ ಅದು ನನ್ನನ್ನ ವಿಚಾರಗಳಿಗೆ ಒಡ್ಡಿಕೊಳ್ಳುವಂತೆ ಮಾಡಿದೆ. ಅದ್ರ ಜೊತೆಗೆ ಅವರನ್ನ ಅರ್ಥ ಮಾಡಿಕೊಳ್ಳೋದಿದೆಯಲ್ಲ, ಅರ್ಥ ಮಾಡಿಕೊಳ್ಳುವುದು ಸುಲಭ ಅಲ್ಲವೇನೋ ಅಂತ ಅನಿಸುವಂತೆ ಮಾಡಿದೆ. ಪ್ರಿಯಾಂಕ ಖರ್ಗೆ ಅವರು ಏನು ಹೇಳಿದ್ರು ಅಂತ ತಾವು ಗಮನಿಸಿರ್ಬೋದು. ಅದಕ್ಕೂ ಮೊದಲು ನಾನು ಅದಕ್ಕೊಂದು ಸಣ್ಣ ಪೂರ್ಣ ಪೀಠಿಕೆ ಕೂಡ ಬೇಕು. ನಾನು ಆ ಬಗ್ಗೆ ಕೂಡ ವಿಶ್ಲೇಷಣೆ ಮಾಡಿದ್ದೆ. ಅದು ಗೌತಮ್ ಅದಾನಿಯವರು ಮುಖ್ಯಮಂತ್ರಿ ಶಿವಕುಮಾರ್ ಅವರ ಮನೆಗೆ ಭೇಟಿ ನೀಡಿದ್ದು. ಆಗ್ಲೇ ಕೂಡ ನಾನು ವಿಶ್ಲೇಷಣೆ ಮಾಡೋದು ಒಂದು ಆಘಾತ ಅಂತ ಅನಿಸಿದ್ದು ಯಾಕೆ ಅಂತ ಅಂದ್ರೆ, ರಾಹುಲ್ ಗಾಂಧಿಯವರು 2014ನ ನಂತರ ಸತತವಾಗಿ ಯಾರ ವಿರುದ್ಧವಾದರೂ ದಾಳಿ ಮಾಡಿದ್ರೆ ಅದು ಗೌತಮ್ ಅದಾನಿ ಅವರು. ಅದಕ್ಕೆ ಕಾರಣಗಳು ಕೂಡ ಇತ್ತು. ಗೌತಮ್ ಅದಾನಿ ಮತ್ತು ಮೋದಿಯವರ ಸಂಬಂಧ ಏನಿದೆ ಅದನ್ನ ಪ್ರಶ್ನಿಸುವಂತಹ ಸಂಬಂಧ ಆಗಿತ್ತು. ಅದರ ಜೊತೆಗೆ ಅವರು ಬೆಳೆದು ಬಂದದ್ದು ಯಾರು? ಗೌತಮ್ ಅದಾನಿಯವರು. 2016 ಹೊತ್ತಿಗೆ ಗೌತಮ್ ಅದಾನಿಯವರು ವಿಶ್ವದ ಅತಿ ಶ್ರೀಮಂತರ ಪಟ್ಟಿಯಲ್ಲಿ ಅವರ ಸ್ಥಾನ 100ಕ್ಕಿಂತ ದಾಟಿತ್ತು, 105-10ರಲ್ಲಿತ್ತು. ಆದರೆ 2016ರಿಂದ ಅವರು 2020-22 ಬರುವವರ ಹೊತ್ತಿಗೆ ವಿಶ್ವದ ಅತಿ ಶ್ರೀಮಂತರ ಪಟ್ಟಿಯ ಮೊದಲ ಸಾಲಿಗೆ ಬಂದು ನಿಂತಿದ್ದರು. 2ನೇ ಸ್ಥಾನ, 3ನೇ ಸ್ಥಾನ ಹೊತ್ತಿಗೆ. ಅದು ಶಾಕಿಂಗ್ ಆಗಿತ್ತು. ಅದು ಪ್ರಧಾನಿ ನರೇಂದ್ರ ಮೋದಿ ಅವರ ಬೆಂಬಲ ಇಲ್ಲದೆ ಅವ್ರು ಬರೋಕ್ ಸಾಧ್ಯ ಇಲ್ಲ ಅನ್ನೋದು. ಮೋದಿ ಅವರು ಎಲ್ಲೆಲ್ಲ ಹೋಗ್ಲಿ ಅದಾನಿ ಅವರ ಕರ್ಕೊಂಡು ಹೋಗ್ತಾ ಇದ್ರು. ಅದು ಎಲ್ಲಿಯವರೆಗೆ ಅಂದ್ರೆ, ಶ್ರೀಲಂಕಾಕ್ಕೆ ಹೋಗಿ ಬಂದ್ರೆ ಶ್ರೀಲಂಕಾದ ಕಾಮಗಾರಿ ಗುತ್ತಿಗೆಗಳು ಅದಾನಿ ಅವರು ಸಿಗ್ತಾ ಇತ್ತು. ಬಾಂಗ್ಲಾದೇಶಕ್ಕೆ ಹೋದ್ರೆ ಅಲ್ಲಿ ವಿದ್ಯುತ್ ಸರಬರಾಜು ಗುತ್ತಿಗೆ ಅದಾನಿ ಅವರು ಸಿಗ್ತಾ ಇತ್ತು. ಇಸ್ರೇಲ್ಗೆ ಹೋದ್ರೆ ಇಸ್ರೇಲ್ ಬಂದರ್ನ ಕಾಮಗಾರಿ ಅದಾನಿ ಅವರಿಗೆ ಸಿಗ್ತಾ ಇತ್ತು. ಆಸ್ಟ್ರೇಲಿಯಾಕ್ಕೆ ಹೋದ್ರೆ ಅದಾನಿ ಅವರಿಗೆ ಆಸ್ಟ್ರೇಲಿಯಾದ ಉದ್ಯಮದ ಗುತ್ತಿಗೆ ದೊರಕ್ತಾ ಇತ್ತು. ಮೋದಿಯವರ ಒಂದು ಡಮ್ಮಿ ಅನ್ನುವ ರೀತಿ ಅದಾನಿ ಅವರು ಬೆಳೆದ್ರು. ಅದೇ ಆರೋಪವನ್ನ ರಾಹುಲ್ ಗಾಂಧಿ ಸತತವಾಗಿ ಮಾಡ್ತಾ ಬಂದರು. ಅದಾನಿ ಅವರ ಬಗ್ಗೆ ಮಾತನಾಡಿದ ಕಾರಣಕ್ಕಾಗಿ ಅವರು ಸದನದಿಂದ ಹೊರಗಿರುವಂತಹ ಸ್ಥಿತಿ ಕೂಡ ನಿರ್ಮಾಣ ಆಯಿತು. ಆದರೆ ರಾಹುಲ್ ಗಾಂಧಿ ಎದೆಗೊಳ್ಳಲಿಲ್ಲ. ಈ ಒಂದು ಸಂಬಂಧದ ಬಗ್ಗೆ ಅವರು ಸತತವಾಗಿ ದಾಳಿ ಮಾಡ್ತಾ ಬಂದರು. ಭಾರತದ ಹಲವಾರು ವಿಮಾನ ನಿಲ್ದಾಣಗಳು, ನಮ್ಮ ಮಂಗಳೂರು ವಿಮಾನ ನಿಲ್ದಾಣ ಸೇರಿದಂತೆ ಎಲ್ಲವನ್ನ ಅದಾನಿ ಅವರಿಗೆ ಕೊಡಲಾಯಿತು. ಹಾಗೇನೆ ಉಡುಪಿಯ ಸಮೀಪ ಅಲ್ಲಿ ಇಂಡಸ್ಟ್ರಿಯಲ್ ಇದು ಎಲ್ಲ ಕಡೆ ಅದಾನಿ ಬಿಟ್ಟರೆ ದೇಶದಲ್ಲಿ ಇನ್ಯಾರು ಇಲ್ಲ ಅನ್ನೋ ಸಿಚುವೇಶನ್ ನಿರ್ಮಾಣ ಆಯಿತು. ಅಂತಹ ಗೌತಮ್ ಅದಾನಿ ಅವರು ಮುಖ್ಯಮಂತ್ರಿಗಳ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದು ಹಲವರು ಹುಬ್ಬೇರಿಸುವಂತೆ ಮಾಡಿದ್ರು. ಅದಾದ ಮೇಲೆ ಬಂದ ಮಾಹಿತಿಯ ಪ್ರಕಾರ ಏನು ಬೆಂಗಳೂರಿನ ಸುರಂಗ ಮಾರ್ಗ ಯೋಜನೆ ಇದೆ, ಅದೇ ಪ್ರಶ್ನಾರ್ಹವಾದದ್ದು. ಅದ್ರ ಜೊತೆಗೆ ಇನ್ನೊಂದು ಇದಿದೆ. ಅದು ಯಾವ ರೀತಿ ಅಂತ ಅಂದ್ರೆ, ಈಗ ಪಾರ್ಕ್ಗಳಲ್ಲಿ 5% ಅಷ್ಟು ಸ್ಥಳವನ್ನ
ಬೇರೆ ಉದ್ದೇಶಕ್ಕೆ ಬಳಸುವಂತ ಒಂದು ವಿಧೇಯಕ ಮೊನ್ನೆ ಸದನ ಅಂಗೀಕಾರ ಕೊಡ್ತು. ಅದರ ಹಿಂದೆ ಕೂಡ ಈ ಸುರಂಗ ಮಾರ್ಗ ಏನಿದೆ ಅದು ಲಾಲ್ಬಾಗ್ ಹತ್ರ ಎಲ್ಲೋ ಬರುತ್ತಂತೆ. ಸೊ ಆ ಜಾಗವನ್ನ ಬಳಸಿಕೊಳ್ಳೋದಕ್ಕೆ ಇದು ಈ ಗುತ್ತಿಗೆ ಈಗ ಗೊತ್ತಾದ ಪ್ರಕಾರ ಅದಾನಿಯವರಿಗೆ ಸಿಕ್ಕಿದೆ. ಅದಾನಿಯವರಿಗೆ ಈ ಸುರಂಗ ಮಾರ್ಗದ ಗುತ್ತಿಗೆಯನ್ನ 17,000 ಕೋಟಿನೋ 18,000 ಕೋಟಿನೋ ಸಬ್ಜೆಕ್ಟ್ ಟು ಕರೆಕ್ಷನ್ ಅವರಿಗೆ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಕೃತಜ್ಞತೆ ಸಲ್ಲಿಸುವುದಕ್ಕೋ ಇನ್ಯಾವುದೋ ಕಾರಣಕ್ಕೂ ಅವರು ಮುಖ್ಯಮಂತ್ರಿಗಳು ನೋಡಿದ್ರು ಅನ್ನೋ ಮಾತಿದೆ. ಇಷ್ಟೇ ಅಲ್ಲ, ಅದರ ಜೊತೆಗೆ ಬಹುತೇಕ ಈ ರಾಜಕೀಯ ಮಧ್ಯಸ್ಥಿಕೆಯನ್ನು ನಡೆಸುವವರೇ ಗೌತಮ್ ಅದಾನಿಗಳು. ಅವರು ಯಾವ್ಯಾವ ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರನ್ನ ಎತ್ತಿ ಕಾಂಗ್ರೆಸ್ಗೆ ತರಲಾಯಿತು, ಕಾಂಗ್ರೆಸ್ ಇಂದ ಬಿಜೆಪಿಗೆ ತರಲಾಯಿತು, ಅಲ್ಲೆಲ್ಲ ಅದಾನಿಯ ಪಾತ್ರ ಇತ್ತು ಅನ್ನೋ ಆರೋಪ ಕೂಡ ಇದೆ. ಅಂದ್ರೆ ಈಸ್ ಆಲ್ಸೋ ಎ ಪೊಲಿಟಿಕಲ್ ಮಿಡ್ಲ್ ಮ್ಯಾನ್. ಅದಾನಿ ಈಸ್ ಎ ಪೊಲಿಟಿಕಲ್ ಮಿಡ್ಲ್ ಮ್ಯಾನ್, ರಾಜಕೀಯ ಮಧ್ಯವರ್ತಿ ಕೂಡ. ಅವರು ಬಿಜೆಪಿ ಮತ್ತು ಮೋದಿಯವರ ಪರವಾಗಿ ಕೆಲಸ ಮಾಡುವವರು. ಇಂತಹ ವ್ಯಕ್ತಿ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಬರೋದು ಮತ್ತು ಅವರಿಗೆ ಬೆಂಗಳೂರು ಸುರಂಗ ಏನಿದೆ ಅದರ ಗುತ್ತಿಗೆ ಸಿಗುವುದೇನಿದೆ ಇದು ಸದನದಲ್ಲಿ ಪ್ರಸ್ತಾಪ ಆಯಿತು. ಬಿಜೆಪಿಯವರು ಅದರ ಕ್ವಶನ್ ಮಾಡಿದ್ರು, ಅದು ಸಹಜವಾದದ್ದು ಅಂತ. ಅಲ್ರಿ, ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಂಡ ನಿಮ್ಮ ನಾಯಕರು ಅದಾನಿಯವರ ಬಾಯಿ ಬಂದಾಗ ಬೈತಾರೆ, ಅದಾನಿ ಮತ್ತು ಮೋದಿಯವರ ಸಂಬಂಧದ ಬಗ್ಗೆ ಮಾತನಾಡ್ತಾರೆ. ಇಲ್ಲಿ ಮುಖ್ಯಮಂತ್ರಿಗಳ ಮನೆಗೆ ಬರ್ತಾರಲ್ಲ, ಅವರಿಗೆ ಸುರಂಗ ಮಾರ್ಗ ಯೋಜನೆ ಗುತ್ತಿಗೆ ಸಿಗುತ್ತಲ್ಲ ಅನ್ನುವ ಮಾತನ್ನ ಬಿಜೆಪಿ ಸದಸ್ಯರು ಹೇಳಿದರು. ಇದಕ್ಕೆ ಪ್ರತಿಕ್ರಿಯೆ ನೀಡಿದವರು ಪ್ರಿಯಾಂಕಾ ಖರ್ಗೆ ಅವರು. ಇದು ನನಗೆ ಅತಿ ದೊಡ್ಡ ಆಘಾತವನ್ನು ಉಂಟು ಮಾಡಿದೆ. ಯಾಕಂದ್ರೆ ಖರ್ಗೆ ಅವರ ಬಗ್ಗೆ ಅವರು ಮುಖ್ಯಮಂತ್ರಿ ಆಗುವ ಅರ್ಹತೆ ಇರುವ ನಾಯಕ ಅಂತ ನಂಬುದವ್ರನ್ನ. ಹಾಗಿದ್ರೆ ಅವರ ಹೇಳಿಕೆ ಅವರ ದ್ವಂದ್ವ ನಿಲುವನ್ನ ತೋರಿಸುತ್ತಾರೆ. ಖರ್ಗೆ ಅವರು ಅವರ ಹೇಳಿಕೆಗೂ, ಪ್ರಿಯಾಂಕ್ ಖರ್ಗೆ ಅವರು ಅವರ ಹೇಳಿಕೆಗೂ ಅವರ ನಂಬಿಕೆಗೂ ನಡುವೆ ಬಹುದೊಡ್ಡ ಒಂದು ಅಂತರ ಇದೆಯಾ ಅನ್ನೋ ಪ್ರಶ್ನೆಗಳನ್ನ ಮೂಡಿಸುವಂತ ಮಾಡಿದೆ. ಅವರು ಆಗಸ್ಟ್ 24 ಈ ಅದಾನಿ ಕರ್ನಾಟಕದ ಸರ್ಕಾರದ ಈ ಯೋಜನೆಗೆ ಬಿಡ್ ಗೆದ್ದಿರೋದ್ರಿಂದ ಅವರನ್ನ ಗುತ್ತಿಗೆದಾರ ಅಂತ ಹೇಳಬಹುದು, ಆಗ ಸರ್ಕಾರ ನೋಡುತ್ತೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಅಂದ್ರೆ ಇದರ ಅರ್ಥ ಏನು? ಒನ್ ಥಿಂಗ್, ಹಿ ಇಸ್ ಡಿಫೆಂಡಿಂಗ್ ದ ಕಾಂಟ್ರಾಕ್ಟ್ ಅವಾರ್ಡೆಡ್ ಟು ಗೌತಮ್ ಅದಾನಿ. ಇಂಡೈರೆಕ್ಟ್ಲಿ ಹಿ ಇಸ್ ಡಿಫೆಂಡಿಂಗ್ ಈ ಗುತ್ತಿಗೆಯನ್ನ, ಕರ್ನಾಟಕ ಸರ್ಕಾರ ಈ ಗುತ್ತಿಗೆಯನ್ನ, ಸುರಂಗ ಮಾರ್ಗ ಯೋಜನೆ ಗುತ್ತಿಗೆಯನ್ನ ಅದಾನಿಯವರಿಗೆ ಕೊಟ್ಟಿರುವುದನ್ನ ಪ್ರಿಯಾಂಕ್ ಖರ್ಗೆ ಡಿಫೆಂಡ್ ಮಾಡ್ತಾರೆ. ಇಟ್ ಇಸ್ ರಿಯಲಿ ಶಾಕಿಂಗ್. ಹಾಗಿದ್ರೆ ಇವರು ಗುತ್ತಿಗೆದಾರ ಆಗಿದ್ರೆ, ಕರ್ನಾಟಕ ಸರ್ಕಾರದ ಗುತ್ತಿಗೆದಾರ ಅದಾನಿ ಆಗಿದ್ರೆ, ಅವರು ಮೋದಿ ಸರ್ಕಾರದ ಗುತ್ತಿಗೆದಾರರು ಆಗ್ತಾರೆ. ಅದರಿಂದ ನಿಮ್ಗೆ ಗಂಟೇನು ಹೋಗೋದು? ಯಾಕೆ ಕ್ವಶನ್ ಮಾಡ್ತೀರಿ ನೀವು? ನೈತಿಕತೆ ಎಲ್ಲಿ ನಿಮ್ಗೆ? ಯಾವ ನೈತಿಕತೆ? ನೀವು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ತನ್ನ ಕೆಲಸವನ್ನ, ಇವನ್ ದಟ್ ತೆಲಂಗಾಣ ಸರ್ಕಾರ ಯಾವುದೋ ಒಂದು ಯೋಜನೆಯನ್ನ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ ಯಾರಿಗೆ? ಅದಾನಿ ಅವರಿಗೆ. ಸೊ ಅದಾನಿ ಹಾಗಿದ್ರೆ ಕರ್ನಾಟಕ ಮತ್ತು ತೆಲಂಗಾಣ ಸರ್ಕಾರದ ಮುಖ್ಯಮಂತ್ರಿಗಳನ್ನ ಮತ್ತು ಮೋದಿ ನಡುವೆ ಒಂದು ಸಂಬಂಧದ ಸೇತುವೆಯಾಗಿ ಪರಿವರ್ತನೆ ಆಗ್ತಿದ್ದಾರೆ. ಅನುಮಾನ ಬರುತ್ತೆ. ಈಗ ಪ್ರಿಯಾಂಕ್ ಖರ್ಗೆ ಅವರು ಡಿಫೆಂಡ್ ಮಾಡ್ಕೊಳ್ತಾ ಇರೋದಿದೆ. ಅವನು ಕೇವಲ ಗುತ್ತಿಗೆದಾರ ಅನ್ನುವ ಈ ಡಿಫೆನ್ಸ್ ಇದೆಯಲ್ಲ, ಈ ಡಿಫೆನ್ಸ್ ಮೂಲಕ ಕಾಂಗ್ರೆಸ್ ಪಕ್ಷ ಮತ್ತು ರಾಹುಲ್ ಗಾಂಧಿ ಅದಾನಿಯ ವಿರುದ್ಧ ಒಂದು ಸುದೀರ್ಘವಾದ ಒಂದು ಹೋರಾಟವನ್ನು ನಡೆಸ್ತಾ ಬಂದರು. ಆ ಹೋರಾಟಕ್ಕೆ ಇವರು ಕೊಡಲಿ ಪೆಟ್ಟು ಹಾಕಿದ್ ಮಾತ್ರ ಅಲ್ಲ, ಆ ಹೋರಾಟದ ನೈತಿಕತೆಯ ಬುಡವನ್ನೇ ಇವರು ಕಟ್ ಮಾಡಾಕ್ಬಿಟ್ರು, ಮುಗಿಸೇ ಬಿಟ್ರು. ಇನ್ ಯಾವ ಮುಖ ಇಟ್ಕೊಂಡ್ರೆ ರಾಹುಲ್ ಗಾಂಧಿ ಅದಾನಿಯನ್ನ ಟೀಕೆ ಮಾಡ್ತಾರೆ ಪಾರ್ಲಿಮೆಂಟ್ ನಲ್ಲಿ? ಯಾರದ್ದು ದ್ವಂದ್ವ ನಿಲುವು? ಯಾರು ಡಬಲ್ ಸ್ಟ್ಯಾಂಡರ್ಡ್? ಅಂದ್ರೆ ನಿಮಗೆ ಲಾಭ ಆಗುತ್ತೆ ಅಂದ್ರೆ ಅದಾನಿ ಬೇಕು, ಮೋದಿಗೆ ಲಾಭ ಆಗುತ್ತೆ ಅಂದ್ರೆ ಅವನ ಅಯೋಗ್ಯ. ಇದು ಸ್ಟ್ಯಾಂಡ? ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಬೇಕು. ಕಾಂಗ್ರೆಸ್ ವಿಲ್ ಹ್ಯಾವ್ ಟು ದಟ್ ಕ್ಲಾರಿಫೈ ದಟ್. ಅಂದ್ರೆ ಕೇಂದ್ರದ ವಿರುದ್ಧ ನೀವೇನು ಆರೋಪ ಮಾಡ್ತೀರಿ ಅದಕ್ಕೆ ಬಳಸುವ ಮಾನದಂಡ, ರಾಜ್ಯದಲ್ಲಿ ನಿಮ್ಮದೇ ಸರ್ಕಾರ ಇದ್ದಾಗ ಬಳಸುವ ಮಾನದಂಡ, ಇವೆರಡರ ನಡುವೆ ವ್ಯತ್ಯಾಸ ಇದೆ. ಅಂದ್ರೆ ನಿಮ್ಮ ಮಾನವೇ ದಂಡ ಆಗೋಯ್ತು. ನಿಮಗೆ ಮಾನ ದಂಡ ಆಗೋಯ್ತಲ್ವಾ? ಮಾನದಂಡ ವಿಭಿನ್ನ, ಮಾನದಂಡವಲ್ಲ. ಅದರ ಜೊತೆಗೆ ಇದು ಕಾಂಗ್ರೆಸ್ ಪಕ್ಷದ ದ್ವಂದ್ವ ನೀತಿ ಅಂತ. ಇದು ಕಾಂಗ್ರೆಸ್ ಪಕ್ಷದ ದ್ವಂದ್ವ ನೀತಿ ಮತ್ತು ಅವರಿಗೆ ಸೈದ್ಧಾಂತಿಕ ಸ್ಪಷ್ಟತೆ ಇಲ್ವಾ ಅನ್ನೋದು ಒಂದು ಪ್ರಶ್ನೆ. ಆದ್ರೆ
ರಾಹುಲ್ ಗಾಂಧಿ ಕಾಂಗ್ರೆಸ್ನೊಳಗಡೆ ಏಕಾಂಗಿ ಆಗ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರ ಸೈದ್ಧಾಂತಿಕ ಹೋರಾಟಕ್ಕೂ ಕರ್ನಾಟಕದ ಮುಖ್ಯಮಂತ್ರಿನೋ ತೆಲಂಗಾಣ ಮುಖ್ಯಮಂತ್ರಿನೋ ಅಥವಾ ಅವರ ಪಕ್ಷದ ಉಳಿದವರಿಗೋ ಎಐಸಿಸಿ ಅಧ್ಯಕ್ಷರ ಮಗನಿಗೋ ಸಂಬಂಧ ಇಲ್ಲ ಅಂತ ಆದ್ರೆ ಇದು ಯಾವ ಸೀಮೆ ರಾಜಕೀಯ ಪಕ್ಷ, ಯಾವ ಸೀಮೆ ಇವ್ರದ್ದು ಹೋರಾಟ, ಎಲ್ಲಿದೆ ನೈತಿಕತೆ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ ಇದೆ. ಸೊ ಅದಾನಿ ಕೆಟ್ಟವರು ಅಂತ ಆದ್ರೆ ಅವ್ರ ಜೊತೆ ನೀವ್ ಯಾಕೆ ಸಂಬಂಧ ಮಾಡ್ತೀರಿ? ಯಾಕೆ ಮಾಡ್ತೀರಿ ಅಂದ್ರೆ ಅದಾನಿ ನಿಮ್ ಜೊತೆ ಸಂಬಂಧ ಮಾಡಿದ್ರೆ ಅವರು ಯೋಗ್ಯರು, ಅವ್ರು ಕೇವಲ ಗುತ್ತಿಗೆದಾರರಾಗ್ತಾರೆ. ಮೋದಿ ಜೊತೆ ಸಂಬಂಧ ಮಾಡಿದ್ರೆ ಏಜೆಂಟ್ ಆಗ್ತಾರ? ಏನಿದೆ ಸ್ಟ್ಯಾಂಡ್ ಏನು? ಇದು ಯು ಸಿ ದಟ್ ಖರ್ಗೆ ರಾಜಕೀಯ ಭವಿಷ್ಯ ಇದೆ, ಶುಡ್ ಥಿಂಕ್ ಇಟ್ ಓವರ್. ಸ್ಪಷ್ಟತೆ ಅವ್ರಿಗೆ ಅನಿವಾರ್ಯತೆ ಇರ್ಬೋದು. ಯಾಕಂದ್ರೆ ಮುಖ್ಯಮಂತ್ರಿ ಏನಿದ್ದಾರೆ ಕರ್ನಾಟಕದ ಮುಖ್ಯಮಂತ್ರಿ ಶಿವಕುಮಾರ್ ಅವರು ಮೂಲಭೂತವಾಗಿ ಬಿಸ್ನೆಸ್ ಮ್ಯಾನ್. ಅವರು ಯಾರು ಬಿಸಿನೆಸ್ ಮ್ಯಾನ್ ಆಗಿರ್ತಾರೋ ಅವ್ರಿಗೆ ಸಿದ್ಧಾಂತಗಳಿರಲ್ಲ, ಅವ್ರಿಗೆ ವ್ಯವಹಾರ ಮಾತ್ರ. ನಾ ಬಹಳ ಸಂದರ್ಭದಲ್ಲಿ ಹೇಳಿ, ಇವತ್ತು ವ್ಯವಹಾರ ಮತ್ತು ರಾಜಕಾರಣದ ನಡುವೆ ಸಂಬಂಧ. ಮೋದಿ ಇಸ್ ಎ ವೆರಿ ಬಿಗ್ ಬಿಸ್ನೆಸ್ ಮ್ಯಾನ್. ಅವರ ವ್ಯವಹಾರದ ಮುಖ ಅಂದ್ರೆ ಅಂಬಾನಿ ಅಂಡ್ ಅದಾನಿ. ನೀವು ಅದೇ ರೀತಿ ಆದ್ರೆ ದೇಶದ ರಾಜಕೀಯ ಪರಿಸ್ಥಿತಿ ಏನು? ಇದು ನನ್ನ ಮುಂದಿರುವ ಪ್ರಶ್ನೆ. ಇದು ನನಗೆ ಆಘಾತಕಾರಿಯಾದ. ಎರಡನೇದು ವಿ ಸೋಮಣ್ಣ ಅವರ ಹೇಳಿಕೆ ಮತ್ತು ಅವರು ಬಳಸಿರುವಂತ ರಾಜಕೀಯ ಭಾಷೆ. ವಿ ಸೋಮಣ್ಣ ಅವರು ಅಷ್ಟು ಗಂಭೀರವಾಗಿ ತೆಗೆದುಕೋಬೇಕಾಗಿಲ್ಲ. ಅವರು ಕಾರ್ಪೊರೇಟರ್ ಆಗಿದ್ದವರು. ಅದಕ್ಕೂ ಮೊದಲು ಯಾವುದೋ ಸಹಕಾರಿ ಸಂಸ್ಥೆಯಲ್ಲಿ ಕೆಲಸ, ಆ ಲೆವೆಲ್ ಇಂದ ಅವ್ರ ಮೇಲೆ ಬಂದ್ರು ಅಂತ ನನಗೆ ಅನ್ಸಲ್ಲ. ಅವರಿಗೀಗ ಅರ್ಜೆಂಟ್ ಆಗಿ ಬಿಜೆಪಿಯ ರಾಜ್ಯ ಘಟಕದ ಅಧ್ಯಕ್ಷರಾಗಬೇಕು. ಅದಕ್ಕೆ ಆದಷ್ಟು ಕಾಂಗ್ರೆಸ್ ಅನ್ನ ಬೈಬೇಕಷ್ಟೇ. ಅವರು ಹಲವು ಸಂದರ್ಭ ಅಮಿತ್ ಶಾ ನೋಡಿದ್ರು ನನ್ನನ್ನು ಅಧ್ಯಕ್ಷರು ಮಾಡ್ರಿ ಅಂತ. ಅವ್ರ ಅಧ್ಯಕ್ಷನ ಮಾಡಿಲ್ಲ. ಸೊ ಇನ್ನೂ ಕೂಡ ಈ ಕಾರ್ಪೊರೇಟ್ ಲೆವೆಲ್ ಇಂದ ಮೇಲೆ ಬರೋದಕ್ಕೆ ಅವ್ರಿಗೆ ಸಾಧ್ಯ ಆಗಲ್ಲ ಅಂತಂದ್ರೆ, ರಾಹುಲ್ ಗಾಂಧಿ ಬಗ್ಗೆ ಮಾತನಾಡ್ತಾರೆ ಅವರು. ಈ ದೇಶದಲ್ಲಿ ರಾಹುಲ್ ಗಾಂಧಿ ಇರುವುದಕ್ಕೆ ಅರ್ಹರಲ್ಲ. ಈ ದೇಶ ಯಾರಪ್ಪನ ಮನೆ ಆಸ್ತಿ? ಇದು ಯಾರಪ್ಪನ ಮನೆ ಆಸ್ತಿ? ಈ ದೇಶ ಎಲ್ಲರಿಗೂ ಸೇರಿದ್ದು. ಸೋಮಣ್ಣವರಿಗೆ ಸೇರಿದ್ದಕ್ಕಿಂತ ಹೆಚ್ಚು ಈ ದೇಶಕ್ಕಾಗಿ ಸೇವೆ ಮಾಡಿದ್ದವರು ಯು ಸಿ ದಟ್ ರಾಹುಲ್ ಗಾಂಧಿ ಅವರ ಕುಟುಂಬ. ಅದು ಮೋತಿಲಾಲ್ ನೆಹರೂರಿಂದ ಪ್ರಾರಂಭವಾಗಿ, ಜವಾಹರ್ಲಾಲ್ ನೆಹರೂರಿಂದ ಪ್ರಾರಂಭ ಆಗಿ, ಯು ಸಿ ಮೋತಿಲಾಲ್ ನೆಹರು ತಮ್ಮ ಆಸ್ತಿಯನ್ನೆಲ್ಲ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಕೊಟ್ಟದ್ದು. ಅವರ ಎಲ್ಲ ಆಸ್ತಿ ಸ್ವಾತಂತ್ರ್ಯ ಚಳವಳಿ ಕೊಟ್ಟವರು. ನೆಹರು ಅವರು ಈ ದೇಶವನ್ನು ಕಟ್ಟಿದವರು. ಇದು ಬಂದ್ಬಿಟ್ಟು ನಿನ್ನೆ ಚಿಲ್ಟು ಕಾರ್ಪೊರೇಟರ್ ಕೆಲಸ ಮಾಡುವಂತ ವ್ಯಕ್ತಿ ಕಾರ್ಪೊರೇಟರ್ ಲೆವೆಲ್ ಇಂದ ಬೇರೆ ಬರದೆ ಈ ದೇಶ ನನ್ನಪ್ಪನ ಮನೆ ಆಸ್ತಿ, ಇದು ಈ ದೇಶ ಬಿಜೆಪಿ ಮತ್ತು ಸಂಘ ಪರಿವಾರಕ್ಕೆ ಮಾತ್ರ ಸೇರಿಸುತ್ತೆ, ಈ ದೇಶದಲ್ಲಿ ಇರುವುದಕ್ಕೆ ಅವರು ಅರ್ಹರ ಅಲ್ಲ. ಅರ್ಹತೆ ನಿರ್ಧಾರ ಮಾಡೋರು ಯಾರು? ಅರ್ಹತೆ ನಿರ್ಧಾರ ಮಾಡೋರು? ಆಗ ಬರೋ ಪ್ರಶ್ನೆ, ಸೋಮಣ್ಣ ಅವರು ಕೇಂದ್ರ ಮಂತ್ರಿ ಆಗೋದಕ್ಕೆ ಅರ್ಹರ? ಭಾಷೆ ಬೇರೆ ಬರಲ್ಲ ಅಲ್ವಾ? ಏಕರ್ಕು ಓಕರ್ಕು ಹಿಂದಿ ಅಷ್ಟೇನೆ, ಇಂಗ್ಲಿಷು ಸುಳ್ಳು ತಿನ್ನಕ್ಕೂ ಬರಲ್ಲ. ನೀವು ಯಾವ ಸೀಮೆ ಅರ್ಹತೆ ಇದೆ ನಿಮ್ಗೆ ಕೇಂದ್ರ ಸಚಿವರಾಗೋದಕ್ಕೆ? ರೈಲ್ವೆ ಸಚಿವರಾಗಿ ಏನ್ ಕಟ್ಟೆ ಹಾಕಿದ್ದೀರಿ ನೀವು? ಉತ್ತರಿಸ್ಬೇಕಲ್ವಾ? ಸೊ ಅವರು ಮಾತನಾಡೋದೇನು ಅಂದ್ರೆ, ಇಡೀ ಈ ದೇಶ ಬಿಜೆಪಿಯ ಪಿತ್ರಾರ್ಜಿತ ಆಸ್ತಿ ಅಂತ, ಆನ್ಸೆಸ್ಟ್ರಲ್ ಅಥವಾ ಒಂದು ಪ್ರಾಪರ್ಟಿ ಈ ದೇಶ ಅನ್ನುವ ರೀತಿ. ದೇಶದಲ್ಲಿ ಯಾರು ಇರಬೇಕು, ಯಾರು ಇರಕೂಡ್ದು ಅನ್ನುವ ತೀರ್ಮಾನವನ್ನ ಇವರ ತೆಗೆದುಕೊಳ್ಳೋರು. ಯಾವ ದಾಷ್ಟ್ಯ ಇವರಿಗೆ? ಯಾವುದ? ಅವರು ಲೀಡರ್ ಆಫ್ ದ ಅಪೋಸಿಷನ್ ರಾಹುಲ್ ಗಾಂಧಿ ಅವರು, ಪ್ರತಿಪಕ್ಷದ ನಾಯಕರು. ಅವರು ದೇಶದಲ್ಲಿರುವುದಕ್ಕೆ ಅರ್ಹರಲ್ಲ. ಇದು ಒಂದು ರೀತಿಯಲ್ಲಿ ಬಿಜೆಪಿಯ ಒಳಗಡೆ ಶುರುವಾದ ಆತಂಕವನ್ನು ತೋರಿಸ್ಕೊಡುತ್ತೆ. ಈ ಜಂಜಿ ನಂತರ ಬಿಜೆಪಿ ಭಯದಲ್ಲಿ ನಡುಗೋಗ್ಬಿಟ್ಟಿದೆ. ಅಧಿಕಾರ ಕಳೆದುಕೊಳ್ಳುವ ಭಯ, ಇವರಿಗೆ ಅಧಿಕಾರ ಪಡೆಯುವ ಭಯ, ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಬೇಕು. ಅದಕ್ಕೆ ರಾಹುಲ್ ಗಾಂಧಿ ಸಿ ದಟ್ ಅರ್ಹರಲ್ಲ ಅನ್ನೋ ಮಾತನ್ನ ಹೇಳ್ತಾರೆ. ಈ ಎರಡು ಘಟನೆಗಳನ್ನ ಒಟ್ಟಿಗೆ ನೋಡಿದಾಗ ಹಾಗಿದ್ರೆ ಒಂದು ದೊಡ್ಡ ಚಿತ್ರ ಸಿಗುತ್ತೆ. ಅದೇನು? ಕಾಂಗ್ರೆಸ್ ರಾಷ್ಟ್ರೀಯ ಮಟ್ಟದಲ್ಲಿ ಅದಾನಿ ವಿರುದ್ಧ ತೀವ್ರ ರಾಜಕೀಯ ಹೋರಾಟವನ್ನ ಮಾಡುತ್ತೆ. ರಾಜ್ಯದಲ್ಲಿ ಅದಾನಿ ಕಂಪನಿಯೊಂದಿಗೆ ವ್ಯವಹಾರ ಮಾಡುತ್ತೆ. ದಿಸ್ ಇಸ್ ದ ಒನ್ ಥಿಂಗ್. ಇನ್ನು ಬಿಜೆಪಿ ಕಾಂಗ್ರೆಸ್ ಏನಿದೆ, ಕಾಂಗ್ರೆಸ್ ಅನ್ನ ಅಧಿಕಾರದ ದುರುಪಯೋಗ, ಕುಟುಂಬ ರಾಜಕಾರಣ, ಅದಾನಿ ವಿಚಾರದಲ್ಲಿ ದ್ವಂದ್ವ ನೀತಿ ಅಂತ ಟೀಕಿಸುತ್ತೆ. ಅದೇ ಸಮಯದಲ್ಲಿ ಪ್ರತಿಪಕ್ಷದ ಪ್ರಮುಖ ನಾಯಕರ ರಾಜಕೀಯ ಮಾನ್ಯತೆಯನ್ನ ಪ್ರಶ್ನಿಸುವುದು ಮತ್ತು ದೇಶದಲ್ಲಿ ಇರುವುದಕ್ಕೆ ಅರ್ಹರಲ್ಲ. ಇದು ಈ ಸಂಘ ಪರಿವಾರದ ಬಹಳ ದೊಡ್ಡ ಚಾಳಿ.
ಈ ಸಂಘ ಪರಿವಾರದ 2 ರೂಪಾಯಿ ಈ ಕಾರ್ಯಕರ್ತರು ಕೂಡ ನೀವು ದೇಶದಲ್ಲಿ ಇರೋಕೆ ಅರ್ಹರಲ್ಲ, ನೀವು ಪಾಕಿಸ್ತಾನಕ್ಕೆ ಹೋಗಿ ಅನ್ನೋದು. ಅದನ್ನ ಅನಂತ ಮೂರ್ತಿ ಅವರಿಗೆ, ಕಾರ್ನಾಡ್ ಅವರಿಗೆ, ಎಲ್ಲರಿಗೂ ಕೂಡ ಇಲ್ಲಿ 2 ರೂಪಾಯಿದವ್ರು ಅದನ್ನೇ ಹೇಳ್ತಿದ್ರು, ನೀವು ದೇಶದಲ್ಲಿ ಇರೋಕೆ ಅರ್ಹರಲ್ಲ. ಅಂದ್ರೆ ದೇಶ ಅನ್ನೋದು ನಮ್ಮದು ಅಂತ. ನೋ ನೋ ನಾಟ್ ಎಟ್ ಆಲ್. ಈ ದೇಶ ಇವರೆಲ್ಲರಿಗೂ ಸೇರಿದ್ದು. ಇವರಿಗೆ ಈ ದೇಶದಲ್ಲಿ ಎಷ್ಟು ಹಕ್ಕಿದೆಯೋ ಆ ಹಕ್ಕು ಇಲ್ಲಿರುವವರು ಎಲ್ಲರಿಗೂ ಇರುವಂತಹದ್ದು ಅನ್ನೋದು ಬಹಳ ಬಹಳ ಮುಖ್ಯ ಅಂತ ನನಗೆ ಅನಿಸುತ್ತೆ ಅಂತ. ಅದ್ರ ಜೊತೆಗೆ ಅವ್ರು ಹೇಳೋದೇನು ಅಂದ್ರೆ, ಇನ್ನೊಂದು ಆಂಗಲ್ ಕೂಡ ಇದೆ. ನೀವು ಈ ದೇಶದಲ್ಲಿ ಅರ್ಹರಲ್ಲ ಇರೋದಕ್ಕೆ ಅಂದ್ರೆ ನಾವು ಮಾತ್ರ ದೇಶದ ಆಹಾರರು, ನಾವು ರಾಷ್ಟ್ರೀಯವಾದಿಗಳು, ಉಳಿದವರು ದೇಶದ್ರೋಹಿಗಳು. ನಾವು ರಾಷ್ಟ್ರೀಯವಾದಿಗಳು, ಉಳಿದವರೆಲ್ಲ ದೇಶದ್ರೋಹಿಗಳು. ಇವರ ನೆರೇಟಿವ್ಸ್ ಅನ್ನ ಅವರು ಬಿಲ್ಡ್ ಮಾಡ್ತಾ ಇರುವುದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅರ್ಥ ಆಗುತ್ತೆ ಅಂತ. ಇನ್ನು ಈ 2 ಹೇಳಿಕೆಗಳು ನಾನು ಕೊನೆಯದಲ್ಲಿ ಹೇಳೋದು, ನನಗೆ ಈ 2 ಹೇಳಿಕೆಗಳು ರಾಜಕಾರಣಿಗಳ ಮುಖವಾಡ ಕಳಚುವಂತ ಮಾಡಿದೆ. ಅವರು ಕಾಂಗ್ರೆಸ್ ರಾಜಕಾರಣಿ ಇರಲಿ, ಬಿಜೆಪಿ ರಾಜಕಾರಣಿ ಇರಲಿ, ಅವರಿಗೆ ಬಹಳ ಮುಖ್ಯವಾದದ್ದು ಅಧಿಕಾರ. ಈ ಅಧಿಕಾರದ ವ್ಯಾಮೋಹ ಇದೆಯಲ್ಲ, ಅಧಿಕಾರ ತಮ್ಮ ಜನ್ಮಸಿದ್ಧ ಹಕ್ಕು ಅನ್ನೋದಿದೆಯಲ್ಲ, ಅದು ಅವರನ್ನ ಈ ಸ್ಥಿತಿಗೆ ನಿಲ್ಲಿಸಿದೆ. ಆ ಕಾರಣಕ್ಕಾಗಿನೇ ಜೆನ್ಜಿ ಅಂತ ಯುವಕರ, ವಿದ್ಯಾರ್ಥಿಗಳ ಸ್ಫೋಟ ಉಂಟಾದದ್ದು. ಈ ರೀತಿ ಹೇಳಿಕೆಗಳು, ದ್ವಂದ್ವ ನೀತಿಗಳು ಮುಂದುವರೆದ್ರೆ ಪ್ರಾಯಶಃ ನಮ್ಮ ವಿದ್ಯಾರ್ಥಿಗಳು, ಜೆನ್ಜಿಗಳಿದಾರಲ್ಲ, ಅವರು ಬಹುದೊಡ್ಡ ರಾಜಕೀಯ ಬದಲಾವಣೆಗೆ ಕಾರಣರಾಗಬಹುದು ಅಂತ ನಾನು ಅನ್ಕೊಂಡಿದ್ದೇನೆ. ಲೆಟ್ಸ್ ವೇಟ್ ಅಂಡ್ ಸೀ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನಾನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋಕೆ ಮರಿಬೇಡಿ. ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ. ಎಲ್ಲರಿಗೂ ನಮಸ್ಕಾರ.